ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಮೊದಲೇ ಬಾರಿಗೆ ನಾನು ಎಕ್ಸ್ಪ್ಲನೇಷನ್ ವೀಡಿಯೋನ ನೋಡ್ತಿರೋ, ಯಾರೆಲ್ಲ ಮೊದಲೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಿದ್ದೀರೋ, ನನ್ನ ವೀಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ನನ್ನ ಯೂಟ್ಯೂಬ್ ಚಾನಲಲ್ಲಿ ಕೊರಿಯನ್ ಡ್ರಾಮಾಸು, ಚೈನೀಸ್ ಡ್ರಾಮಾಸು ಮತ್ತು ಕೊರಿಯನ್ ಮೂವೀಸ್ಗಳನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ. ನನ್ನ ಎಕ್ಸ್ಪ್ಲನೇಷನ್ ಏನಾದರೂ ನಿಮ್ಗೆ ಇಷ್ಟ ಆಗ್ತಿದೆ ಅಂದರೆ ನಾನು ಆಲ್ರೆಡಿ ವಾಟ್ಸ್ ರಾಂಗ್ ವಿತ್ ಸೆಕ್ರೆಟರಿ ಕಿಮ್, ಮ್ಯಾರಿ ಮೈ ಹಸ್ಬೆಂಡ್, ಮೂವಿ ಆದ ಎಕ್ಸುಮನ್ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಒಂದ್ಸತಿ ಚೆಕ್ ಮಾಡಿ. ಮತ್ತೆ ಜೊತೆಯಲ್ಲಿ ಲವ್ ಇಸ್ ಸ್ವೀಟ್ ಚೈನೀಸ್ ಡ್ರಾಮಾನು ಕೂಡ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಸೊ ನಾನಿವತ್ತು ಕೊರಿಯನ್ ಮೂವಿ ಆದ ಬಿ ವಿತ್ ಫೋರ್ತ್ ಪಾರ್ಟ್ ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಯಾರೆಲ್ಲ ಫಸ್ಟ್ ಸೆಕೆಂಡ್ ಥರ್ಡ್ ಪಾರ್ಟ್ ನ ನೋಡಿಲ್ಲ, ಮೊದಲು ಅದನ್ನ ನೋಡ್ಕೊ ಬನ್ನಿ, ಆಗ ಈ ಪಾರ್ಟ್ ನಿಮ್ಗೆ ಅರ್ಥ ಆಗುತ್ತೆ ಅಂತ ಹೇಳ್ತಿದ್ದೀನಿ. ಈಗ ಜಾಸ್ತಿ ತಡ ಮಾಡಿದೆ, ಈ ಪಾರ್ಟ್ ನ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಜಿಹೋ ಕ್ಯಾಲೆಂಡರ್ ಅಲ್ಲಿ ಒಂದು ಡೇಟ್ ನ ಮಾರ್ಕ್ ಮಾಡ್ಬಿಟ್ಟು ಅದ್ರ ಮೇಲೆ ಏನೋ ಬರೀತಿರ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಸುಹಾನ ತೋರಿಸ್ತಾರೆ. ಇಲ್ಲಿ ಸುಹಾ ಅವಳ ವೆಡ್ಡಿಂಗ್ ರಿಂಗ್ ನ ಹಾಕೋತಿರ್ತಾಳೆ. ಅದನ್ನ ನೋಡ್ತಾ ಅವಳು ಫುಲ್ ಸ್ಮೈಲ್ ಮಾಡ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಜಿಹೋನ ತೋರಿಸ್ತಾರೆ. ಇಲ್ಲಿ ಜಿಹೋ ಸ್ಕೂಲಿಂದ ಆಚೆ ಬರುವಾಗ ಮಳೆ ಬರ್ತಿರುತ್ತೆ. ಅದಕ್ಕೆ ಜಿಹೋ ಪಕ್ಕದಲ್ಲಿ ಕುತ್ಕೊಳ್ಳೋ ಹುಡುಗಿ ಹತ್ರ ಅವನು ಕಿವಿಯಲ್ಲಿ ಗುಟ್ಟಾಗಿ ಏನೋ ಹೇಳ್ತಿರ್ತಾನೆ. ಇಲ್ಲಿ ಅವನು ಏನ್ ಹೇಳ್ತಿರ್ತಾನೆ ಅಂದ್ರೆ, ಅವ್ರ ಅಮ್ಮ ಮಳೆಗಾಲದಲ್ಲಿ ವಾಪಸ್ ಬಂದಿರ್ತಾರಲ್ಲ, ಇಲ್ಲಿ ಅವರು ಯಾರಿಗೂ ಹೇಳ್ಬಾರ್ದು ಅಂತ ಡೀಲ್ ಮಾಡ್ಕೊಂಡಿರ್ತಾರೆ. ಆದ್ರೆ ಇಲ್ಲಿ ಜಿಹೋ ಆ ಹುಡುಗಿಗೆ ಆ ಸೀಕ್ರೆಟ್ ನ ಹೇಳ್ತಿರ್ತಾನೆ. ಇಲ್ಲಿ ಜಿಹೋ ಮಾತನ್ನ ಕೇಳಿ ಆ ಹುಡುಗಿ ಕೂಡ ಫುಲ್ ಶಾಕ್ ಆಗಿ, ಸುಳ್ಳು ಹೇಳ್ಬೇಡ ನೀನು ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಜಿಹೋ ಕೂಡ ಹೇಳ್ತಿರ್ತಾನೆ, ನಾನು ಸುಳ್ಳು ಹೇಳ್ತಾ ಇಲ್ಲ, ನಿಜಾನೇ ಹೇಳ್ತಾ ಇರೋದು ಅಂತ. ಇಲ್ಲಿ ಅದಕ್ಕೆ ಚಿಕ್ಕ ಹುಡುಗಿ ಫುಲ್ ಶಾಕ್ ಆಗಿ ನಿಜಾನ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಜಿಹೋ ಕೂಡ ಹಾ ಹೌದು ನಿಜ, ಆದ್ರೆ ನೀನು ನನ್ಗೆ ಹೇಳು, ಈ ವಿಷಯನ ಯಾರಿಗೂ ಹೇಳ್ಬಾರ್ದು, ಪ್ರಾಮಿಸ್ ಮಾಡುವಂತ ಹುಡುಗಿ ಕೈಲಿ ಪ್ರಾಮಿಸ್ ಮಾಡಿಸ್ಕೊತಿರ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಸುಹಾನ ತೋರಿಸ್ತಾರೆ. ಇಲ್ಲಿ ಸುಹಾ ಸೀಕ್ರೆಟ್ ರೂಮ್ ಒಳಗಡೆ ಬಂದಿರ್ತಾಳೆ. ಇಲ್ಲಿ ಅವಳು ಆ ರೂಮ್ ನೆಲ್ಲ ಕ್ಲೀನ್ ಮಾಡ್ತಿರ್ತಾಳೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಸುಹಾಗೆ ಪೆನ್ವಿನ್ ಸ್ಟೋರಿ ಬುಕ್ ಸಿಕ್ಕಿರುತ್ತೆ. ಇದನ್ನ ನೋಡ್ಬಿಟ್ಟು ಸುಹಾ ಹೇಳ್ತಿರ್ತಾಳೆ, ಇದನ್ನ ನಾನಾ ಮಾಡಿರೋದು, ಎಷ್ಟು ಕ್ಯೂಟ್ ಆಗಿದೆ ಅಂತ. ಇಲ್ಲಿ ಸುಹಾ ಅದನ್ನೆಲ್ಲ ಓದೋದಿಲ್ಲ, ಸುಮ್ಮನೆ ಪೇಜ್ಗಳನ್ನೆಲ್ಲ ಟರ್ನ್ ಮಾಡ್ತಾ ತುಂಬಾ ಚೆನ್ನಾಗಿ ಮಾಡ್ತಾ ಬುಕ್ ನ ಹಾಗೆ ಕ್ಲೋಸ್ ಮಾಡಿ ಅಲ್ಲೇ ಇಟ್ಬಿಟ್ಟು ಅವಳು ಮತ್ತೆ ಕ್ಲೀನಿಂಗ್ ನ ಕಂಟಿನ್ಯೂ ಮಾಡ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಸುಹಾ ಮತ್ತೆ ಜಿಹೋ ಆಟ ಆಡ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಅವರು ಫಸ್ಟ್ ಡೇ ಬಂದಾಗ ಏನೇನ್ ಗೇಮ್ಗಳನ್ನ ಆಡಿದ್ರು, ಇಲ್ಲಿ ಮತ್ತೆ ಸುಹಾ ಮತ್ತೆ ಜಿಹೋ ಅದೇ ಗೇಮ್ಗಳನ್ನ ಆಡ್ತಿರ್ತಾರೆ. ಆದ್ರೆ ಫಾರ್ ದ ಚೇಂಜ್ ಏನಂದ್ರೆ, ಈ ಸತಿ ಜಿಹೋ ಎಲ್ಲ ಗೆಲ್ತಿರ್ತಾನೆ, ಸುಹಾ ಬೇಕು ಅಂತ ಎಲ್ಲ ಸೋಲ್ತಿರ್ತಾಳೆ. ಇಲ್ಲಿ ಸುಹಾ ಜಿಹೋಗೆ ಹೇಳ್ತಿರ್ತಾಳೆ, ನಾನಂತೂ ನಿನ್ನನ್ನ ಗೆಲ್ಲಕ್ ಬಿಡಲ್ಲ, ಪಕ್ಕ ಈ ಸತಿ ಸೋಲಿಸ್ತೀನಿ, ನೀನು ತುಂಬಾ ಟ್ಯಾಲೆಂಟೆಡ್ ಇದೆಯಾ, ಬೇಗ ಎಲ್ಲಾನು ಕಲ್ತ್ಕೊಬಿಡ್ತೀಯ ಅಂತೆಲ್ಲ ಹೇಳ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಜಿಹೋ ಮತ್ತೆ ಸುಹಾ ಬಾಕ್ಸಿಂಗ್ ಆಡ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಸುಹಾ ಎದ್ರುಕೊಂಡು ಓಡೋಗೋ ತರ ಮತ್ತೆ ಜಿಹೋ ಸುಹಾಗೆ ಹೊಡಿತಾರ ತರ ಆಡ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಜಿಹೋ ಅಮ್ಮಂಗೆ ಏಟಾಗುತ್ತೆ, ಜೋರಾಗಿ ಹೊಡಿಬೇಡ ಅಂತ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಸುಹಾನ ಹೀರೋ ಪ್ರೊಟೆಕ್ಟ್ ಮಾಡ್ತಿರೋದಕ್ಕೆ ಇಲ್ಲಿ ಜಿಹೋ ಬಂದ್ಬಿಟ್ಟು ಹೀರೋಗೆ ಹೊಡಿತಿರ್ತಾನೆ. ಇಲ್ಲಿ ಅದಕ್ಕೆ ಸುಹಾ ಕೂಡ ಹೇಳ್ತಿರ್ತಾಳೆ, ನೀನು ನಿಮ್ಮ ಅಪ್ಪಂಗೆ ಹೊಡಿತೀಯ ಅಂತ ಅವಳು ಚಕ್ಕಲ್ಗೊಳಿ ಕೊಡ್ತಿರ್ತಾಳೆ. ಇಲ್ಲಿ ಅವರು ಹೀಗೆ ಫೈಟ್ ಮಾಡ್ತಾ ಆಡ್ತಾ ನಗ್ತಾ ಫುಲ್ ಎಂಜಾಯ್ ಮಾಡ್ತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಜಿಹೋನ ತೋರಿಸ್ತಾರೆ. ಇಲ್ಲಿ ಜಿಹೋ ಆ ಮಿರರಿಗೆ ಲಕ್ಕಿ ಲೀಫ್ ಗಳನ್ನ ಅಂಟಿಸ್ತಾ ಇರ್ತಾನೆ. ಅದೇ ಟೈಮಿಗೆ ಅಲ್ಲಿಗೆ ಸುಹಾ ಕೂಡ ಬರ್ತಾಳೆ. ಇಲ್ಲಿ ಅವಳು ಕೇಳ್ತಿರ್ತಾಳೆ, ನೀನು ಏನ್ ಮಾಡ್ತಿದ್ಯಾ ಅಂತ. ಇಲ್ಲಿ ಸುಹಾ ಪಟ್ಟಂತ ತರ ಕೇಳಿದಕ್ಕೆ ಜಿಹೋ ಫುಲ್ ಎದ್ರುಕೊಬಿಡ್ತಾನೆ. ಇಲ್ಲಿ ಜಿಹೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನಾನು ಮಳೆಯಿಂದ ವಿಶ್ ಕೇಳ್ತಾ ಇದ್ದೀನಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಸುಹಾ ಕೇಳ್ತಿರ್ತಾಳೆ, ಹೌದಾ ಅದ್ಯಾಕೆ ಅಂತ. ಇಲ್ಲಿ ಅದಕ್ಕೆ ಜಿಹೋ ಸ್ವಲ್ಪ ಹೊತ್ತು ಯೋಚನೆ ಮಾಡ್ಬಿಟ್ಟು ಆಮೇಲೆ ಹೇಳ್ತಾನೆ, ಯಾಕೆ ಅಂದ್ರೆ ನನಗೆ ಮಳೆ ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ ಅನ್ಬಿಟ್ಟು ಅವ್ನು ಅಲ್ಲಿಂದ ಓಡೋಗ್ಬಿಡ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಮತ್ತೆ ಸುಹಾ ಜಿಹೋ ಎಲ್ಲರೂ ಪಿಕ್ನಿಕ್ಗೆ ಅಂತ ಬಂದಿರ್ತಾರೆ. ಇಲ್ಲಿ ಅವರಂತೂ ಫುಲ್ ಎಂಜಾಯ್ ಮಾಡ್ತಿರ್ತಾರೆ. ಇಲ್ಲಿ ಸುಹಾ ಮತ್ತೆ ಹೀರೋ ಅಂತೂ ಫುಲ್ ಖುಷಿಯಾಗಿರ್ತಾರೆ. ಇಲ್ಲಿ ಅವರು ಜಿಹೋನ ಲಿಫ್ಟ್ ಮಾಡೋದು ಮತ್ತೆ ಅವನು ಓಡೋದು, ಅವ್ರ ಹಿಂದೆ ಓಡ್ಕೊಂಬರೋದು, ಹೀಗೆ ಅವರು ತುಂಬಾ ಎಂಜಾಯ್ ಮಾಡ್ತಿರ್ತಾರೆ ಆ ಪಿಕ್ನಿಕ್ ನ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಇವರು ಒಂದು ವಾಟರ್ ಇರೋ ಜಾಗದಲ್ಲಿ ಕುತ್ಕೊಂಡು ಅಲ್ಲಿ ಆಟ ಆಡೋದಕ್ಕೆ ಅಂತ ಅವರು ಪ್ರಿಪರೇಷನ್ ನ ಮಾಡ್ಕೋತಿರ್ತಾರೆ. ಅದೇ ಟೈಮ್ಗೆ ಜಿಹೋ ಫುಲ್ ಎದ್ರುಕೊಂಡು, ಅಪ್ಪ ಅಲ್ಲೇನೋ ಇದೆ ನೋಡಿ ಅಂತ ಫುಲ್ ಜೋರಾಗಿ ಕಿರ್ಚ್ಕೋತಾ ಇರ್ತಾನೆ. ಇಲ್ಲಿ ಹೀರೋ ಫುಲ್ ಅಟೆನ್ಷನ್ ನ ಜಿಹೋ ಯಾವ ಕಡೆ ತೋರಿಸಿರ್ತಾರೋ ಆ ಕಡೆ ಅವರು ನೋಡ್ತಿರ್ತಾರೆ. ಇಲ್ಲಿ ಏನಾಯ್ತು ಅಂತ ಅವರು ಹುಡುಕ್ತಿರುವಾಗ ಸುಹಾ ಇನ್ನೊಂದ್ ಕಡೆಯಿಂದ ಬಂದ್ಬಿಟ್ಟು ಜೋರಾಗಿ ನೀರ್ನ ಹೀರೋ ಮೇಲೆ ಎಸ್ಬಿಟ್ಟು ಹೇಳ್ತಿರ್ತಾಳೆ, ಜಿಹೋ ನಮ್ ಪ್ಲಾನ್ ಸಕ್ಸಸ್ ಆಯ್ತು ಅಂತ. ಇಲ್ಲಿ ಜಿಹೋ ಮತ್ತೆ ಸುಹಾ ಫುಲ್ ನಗ್ತಾ ಇರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಪಕ್ಕದಲ್ಲಿರೋ ಒಂದು ಕಲ್ನ ತೆಗೆದ್ಬಿಟ್ಟು ಜೋರಾಗಿ ನೀರಲ್ಲಿ ಎಸಿತಾನೆ. ಆಗ ಸುಹಾಗೆ ಮತ್ತೆ ಜಿಹೋಗೆ ಇಬ್ರಿಗೂ ನೀರು ಸಿಡಿಯುತ್ತೆ. ಇಲ್ಲಿ ಇವ್ರು 3 ಜನ ಮತ್ತೆ ನೀರಲ್ಲಿ ಆಟ ಆಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಸುಹಾ ಮತ್ತೆ ಜಿಹೋ ಒಂದು ಟೀಮ್ ಆಗ್ಬಿಟ್ಟು ಹೀರೋಗೆ ನೀರನ್ನೆಲ್ಲ ಎರಿಸ್ತಾ ಇರ್ತಾರೆ. ಇವರು ಹೀಗೆ ಎಂಜಾಯ್ ಮಾಡ್ತಾ ನಗ್ತಾ ಫುಲ್ ನೀರಲ್ಲಿ ಆಟ ಆಡ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಜಿಹೋ ಸುಹಾ ಮತ್ತೆ ಹೀರೋ 3 ಜನನು ಒಂದು ಜಾಗಕ್ಕೆ ಹೋಗಿರ್ತಾರೆ. ಇಲ್ಲಿ ಅವರು ಕಲ್ ಮೇಲೆ ಕಲ್ನೆಲ್ಲ ಜೋಡಿಸ್ಬಿಟ್ಟು ಅದ್ರ ಜೊತೆಗೆ ಪ್ರೇಯರ್ ಮಾಡ್ತಿರ್ತಾರೆ. ಇಲ್ಲಿ ಹೀರೋ ಮತ್ತೆ ಸುಹಾ ಪ್ರೇಯರ್ ಮಾಡ್ತಿರುವಾಗ ಜಿಹೋ ಅವ್ರ ಅಪ್ಪ ಅಮ್ಮ ಇಬ್ರು ನೋಡ್ಬಿಟ್ಟು ಸ್ಮೈಲ್ ಮಾಡ್ತಾ ಕಲ್ಗಳನ್ನೆಲ್ಲ ಅವನು ಜೋಡಿಸ್ಬಿಟ್ಟು ಪ್ರೇಯರ್ ಮಾಡ್ತಿರ್ತಾನೆ.
ಈಗ ಸೀನು ಶಿಫ್ಟ್ ಆಗಿ ಸುಹಾ ಜಿಹೋನ ಎತ್ಕೊಂಡಿರೋದನ್ನ ತೋರಿಸ್ತಾರೆ. ಇಲ್ಲಿ ಸುಹಾ ಜಿಹೋನ ಕೇಳ್ತಿರ್ತಾಳೆ, ನೀನು ಎಂಜಾಯ್ ಮಾಡ್ದೆ ಅಲ್ವಾ ಅಂತ, ನಿನಗೆ ಇಷ್ಟ ಆಯ್ತಾ ಅಂತೆಲ್ಲ ಕೇಳಿದಾಗ ಇಲ್ಲಿ ಜಿಹೋ ಕೂಡ ಹೇಳ್ತಿರ್ತಾನೆ, ಹಾಂ ನನಗೆ ತುಂಬ ಇಷ್ಟ ಆಯಿತು, ನಾನು ತುಂಬ ಎಂಜಾಯ್ ಮಾಡಿದೆ ಅಂತ. ಇಲ್ಲಿ ಅದಕ್ಕೆ ಸುಹಾ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಮೋಸ್ಟ್ಲಿ ನಿಮ್ಮಪ್ಪ ಫುಲ್ಲು ಟಯರ್ಡ್ ಆಗಿರ್ಬೋದು ಅಂತ. ಇಲ್ಲಿ ನಮಗೆ ತೋರಿಸ್ತಾರೆ ಸುಹಾ ಹೆಂಗೆ ಜಿಹೋನ ಎತ್ಕೊಂಡಿರ್ತಾಳೋ ಇಲ್ಲಿ ಹೀರೋ ಅವರಿಬ್ರು ಎತ್ಕೊಂಡಿರೋದನ್ನ ಇಲ್ಲಿ ನಮಗೆ ತೋರಿಸ್ತಾರೆ. ಇಲ್ಲಿ ಒಬ್ರ ಮೇಲೆ ಒಬ್ರು ಕುಸುಮಟ್ಟೆ ಮಾಡ್ಕೊಂಡಿರ್ತಾರೆ. ಇಲ್ಲಿ ಹೀರೋ ಹೇಳ್ತಿರ್ತಾನೆ, ನನಗಂತೂ ಟಯರ್ಡ್ ಎಲ್ಲ ಆಗೋದೇ ಇಲ್ಲ ಅಂತವನು ನಗ್ತಿರ್ತಾನೆ. ಈಗ ಇಲ್ಲಿ ನಮಗೆ ತೋರಿಸ್ತಾರೆ ಜಿಹೋ ಹೀರೋಗೆ ಹೇಳ್ತಿರ್ತಾನೆ, ಅಪ್ಪ ಹಾಗಾದ್ರೆ ಇನ್ನೂ ಸ್ವಲ್ಪ ಫಾಸ್ಟಾಗಿ ಓಡಿ ಅಂತ. ಇಲ್ಲಿ ಅದಕ್ಕೆ ಹೀರೋ ಕೂಡ ಹೇಳ್ತಿರ್ತಾನೆ, ಇನ್ನೂ ಫಾಸ್ಟಾಗ ಸರಿ ಆಯಿತು ಹೋಗೋಣ ಅಂತ. ಅವನು ತಿರ್ಕೊಂಡೆಲ್ಲ ಹೋಗ್ತಿರ್ತಾನೆ. ಈಗ ಒಂದು ಚಿಕ್ಕ ಬ್ರೇಕ್. ಐ ಆಮ್ ರಿಯಲಿ ಸಾರಿ, ನಾನು ಇಷ್ಟು ದಿನ ವೀಡಿಯೋಸ್ನ ಅಪ್ಲೋಡ್ ಮಾಡ್ದಲ್ಲ ಇರೋದಕ್ಕೆ. ನಾನು ಅಟ್ಲೀಸ್ಟ್ ನಿಮಗೆ ಇನ್ಫಾರ್ಮ್ ಮಾಡಿ ಒಂದು ಚಿಕ್ಕ ಬ್ರೇಕ್ನ ತೊಗೋಬೇಕಿತ್ತು. ಬಟ್ ಐ ಆಮ್ ರಿಯಲಿ ಸಾರಿ, ನಾನು ಇಷ್ಟು ಲೇಟಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿರೋದಕ್ಕೆ. ಬಟ್ ನನ್ನ ಹತ್ರ ಒಂದು ಗುಡ್ ನ್ಯೂಸ್ ಕೂಡ ಇದೆ ನಿಮಗೆ ಹೇಳೋದಕ್ಕೆ. ಮತ್ತು ನಾನು ಯಾಕೆ ಇಷ್ಟು ದಿನ ವೀಡಿಯೋನ ಅಪ್ಲೋಡ್ ಮಾಡಿಲ್ಲ ಅನ್ನೋ ಕಾರಣ ಕೂಡ ಇದರಿಂದನೇ ನಾನು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಆ ಗುಡ್ ನ್ಯೂಸ್ ಏನಂದರೆ, ನಾನು ಈಗ ಹೊಸದಾಗಿ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಅದು ಮೀಶೋದಲ್ಲಿ ನಾನು ಸೇಲರ್ ಆಗಿದ್ದೀನಿ. ನಾನು ಇಲ್ಲಿ ಮೀಶೋದು ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮ್ಗೇನಾದರೂ ಟೈಮ್ ಇದ್ದರೆ, ನಿಮ್ಗೇನಾದರೂ ಇಂಟ್ರೆಸ್ಟ್ ಇದೆ, ಪ್ಲೀಸ್ ನನ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇಷ್ಟು ದಿನ ವೀಡಿಯೋ ಹಾಕಿಲ್ದಿರೋದಕ್ಕೆ ನಾನು ಮನಸ್ಫೂರ್ತಿಯಿಂದ ನಿಮ್ಮನ್ನು ಸಾರಿ ಕೇಳ್ತಾ ಇದ್ದೀನಿ. ನೀವು ಕೂಡ ನನ್ನ ಕ್ಷಮಿಸ್ತೀರಾ, ನನ್ನನ್ನು ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತಿದ್ದೀನಿ. ಮತ್ತು ಇನ್ನೊಂದು ವಿಷಯ, ಮೀಶೋದಲ್ಲಿ ಕ್ವಾಲಿಟಿ ಇಶ್ಯೂಸ್ ಇದೆ ಅಂತ ನಿಮ್ಗೇನಾದರೂ ಅನಿಸಿದ್ರೆ, ಬಟ್ ನಾನು ಏನು ಸೇಲ್ ಮಾಡ್ತಿರೋ ಬಟ್ಟೆಗಳಿದೆ ಅದು ಒಳ್ಳೆ ಕ್ವಾಲಿಟಿ ಬಟ್ಟೆಗಳನ್ನೇ ನಾನು ಸೇಲ್ ಮಾಡ್ತೀನಿ. ಅದಕ್ಕೆ ನಾನು ಗ್ಯಾರಂಟಿ ತಗೋತೀನಿ ಅಂತ ಹೇಳ್ತಿದ್ದೀನಿ. ಈಗ ಜಾಸ್ತಿ ತಡ ಮಾಡಿದೆ ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಜಿಹೋ ಸುಹಾ ಎಲ್ಲ ಮನೆಗೆ ಬಂದಿರೋದನ್ನ ತೋರಿಸ್ತಾರೆ. ಇಲ್ಲಿ ಸುಹಾ ಹೇಳ್ತಿರ್ತಾಳೆ, ಫೈನಲಿ ನಾವು ಮನೆಗೆ ಬಂದ್ವಿ ಅಂತ. ಇಲ್ಲಿ ಆಗ ಜಿಹೋ ಹೇಳ್ತಿರ್ತಾನೆ, ಅಮ್ಮ ನೀವು ಏನಂತ ವಿಶ್ ಕೇಳ್ಕೊಂಡ್ರಿ ಅಂತ. ಇಲ್ಲಿ ಅದಕ್ಕೆ ಸುಹಾ ಹೇಳ್ತಿರ್ತಾಳೆ, ಅದು ಬಂದು ಸೀಕ್ರೆಟ್ ಅಂತ. ಇಲ್ಲಿ ಸುಹಾ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಸರಿ ಬಾ ಮೊದಲು ನೀನು ಸ್ನಾನ ಮಾಡು ಅಂತ. ಇಲ್ಲಿ ಅವಳು ಜಿಹೋನ ಕರ್ಕೊಂಡು ಸ್ನಾನದ ಮನೆ ಹತ್ರ ಕರ್ಕೊಂಡು ಹೋಗ್ತಿರ್ತಾಳೆ. ಈಗ ಇಲ್ಲಿ ನಮಗೆ ತೋರಿಸ್ತಾರೆ, ಹೀರೋ ಬಾಗ್ಲತ್ರನೇ ಪ್ರಜ್ಞೆ ತಪ್ಪಿ ರಪ್ಪ ಅಂತ ಬಿದ್ದೋಗ್ಬಿಡ್ತಾನೆ. ಇದನ್ನ ನೋಡಿ ಜಿಹೋ ಮತ್ತೆ ಸುಹಾ ಫುಲ್ ಎದ್ರುಕೊಂಡು ಏನಾಯ್ತು ಅಂತ ಹೀರೋ ಹತ್ರ ಓಡೋಗ್ತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಪ್ರಜ್ಞೆ ತಪ್ಪಿ ಹಾಸಿಗೆ ಮೇಲೆ ಮಲ್ಕೊಂಡಿರೋದನ್ನ ತೋರಿಸ್ತಾರೆ. ಇಲ್ಲಿ ಸ್ವಲ್ಪದಾದ್ಮೇಲೆ ಹೀರೋಗೆ ಪ್ರಜ್ಞೆ ಬರುತ್ತೆ. ಇಲ್ಲಿ ಅವನು ಕಂಡ್ಬಿಡ್ತಿರ್ತಾನೆ. ಈಗ ಇಲ್ಲಿ ನಮಗೆ ತೋರಿಸ್ತಾರೆ, ಹೀರೋ ತಿರುಗಿ ನೋಡಿದಾಗ ಅಲ್ಲಿ ಸುಹಾ ಕೂಡ ಕೂತಿರ್ತಾಳೆ. ಇಲ್ಲಿ ಹೀರೋಗೆ ಪ್ರಜ್ಞೆ ಬರೋವರೆಗೂ ಅವಳು ಎಲ್ಲೂ ಎದ್ದೋಗ್ದಲೆ ಅಲ್ಲೇ ಕೂತ್ಕೊಂಡು ಹೀರೋಗೋಸ್ಕರ ವೇಟ್ ಮಾಡ್ತಿರ್ತಾಳೆ. ಇಲ್ಲಿ ಸುಹಾ ಹೀರೋನ ನೋಡ್ಕೊಂಡು ಕೇಳ್ತಿರ್ತಾಳೆ, ನೀನು ನನಗೆ ಇದನ್ನೆಲ್ಲ ಮುಂಚೆನೆ ಯಾಕೆ ಹೇಳಲಿಲ್ಲ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಸುಹಾ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನೀನು ನನಗೆ ಹೇಳು, ನಿನ್ಗೆ ಏನಾಗಿದೆ, ಇದೆಲ್ಲ ಯಾವಾಗಿಂದ ನಡೀತಿದೆ ಈ ತರ ಅಂತೆಲ್ಲ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಕೂಡ ಫುಲ್ಲು ಬೇಜಾರಲ್ಲಿ ಮತ್ತೆ ನಿಧಾನಕ್ಕೆ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಇದೆಲ್ಲ ಯಾವಾಗ ಸ್ಟಾರ್ಟ್ ಆಯ್ತು ಅಂದ್ರೆ ನಾವು 3ನೇ ಸತಿ ಮೀಟ್ ಆದ್ವಲ್ಲ, ಅದಾದ್ಮೇಲೆ ಇದೆಲ್ಲ ಸ್ಟಾರ್ಟ್ ಆಗಿದ್ದು ಅಂತ ಹೇಳ್ತಿರ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಪಾಸ್ಟ್ ಅಲ್ಲಿ ನಡೆದಿರೋ ಘಟನೆನ ಇಲ್ಲಿ ನಮ್ಗೆ ತೋರಿಸ್ತಿರ್ತಾರೆ. ಇಲ್ಲಿ ಹೀರೋ ಸುಹಾನ ಮನೆಗೆ ಡ್ರಾಪ್ ಮಾಡಕ್ಕೆ ಅಂತ ಬಂದಿರ್ತಾನೆ. ಇಲ್ಲಿ ಅವರಿಬ್ರು ಮನೆ ಹತ್ರ ಬಂದಾಗ ಫುಲ್ ಸೈಲೆಂಟ್ ಆಗಿ ನಿಂತಿರ್ತಾರೆ. ಇಲ್ಲಿ ಹೀರೋ ಸ್ವಲ್ಪ ಹೊತ್ತು ಹಾಗೆ ಸೈಲೆಂಟ್ ಆಗಿದ್ದು ಆಮೇಲೆ ಹೇಳ್ತಿರ್ತಾನೆ, ಸರಿ ಆಯ್ತು ನಾನು ಹೊರಡ್ತೀನಿ ಅಂತ. ಹೀರೋ ಕಂಟಿನ್ಯೂ ಮಾಡ್ತಾ ಸುಹಾಗೆ ಹೇಳ್ತಿರ್ತಾನೆ, ಹುಷಾರು ಆಯ್ತಾ ನಾನು ಹೊರಡ್ತೀನಿ ಅಂತ ಅವನು ಹೋಗ್ತಿರ್ತಾನೆ. ಇಲ್ಲಿ ಆಗ ಸುಹಾ ಹೇಳ್ತಿರ್ತಾಳೆ, ಒಂದ್ ನಿಮಿಷ ನಿಂತ್ಕೋ ಅಂತ. ಇಲ್ಲಿ ಸುಹಾ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನೀನ್ ಸ್ವಿಮ್ಮಿಂಗ್ ಕಾಂಪಿಟೇಷನ್ಗೆ ಆಲ್ ದ ಬೆಸ್ಟ್ ಅಂದ್ಬಿಟ್ಟು ಅವಳು ಒಂದು ಲಕ್ಕಿ ಲಿಫ್ಟ್ ನ ಹೀರೋಗೆ ಅಂತ ಕೊಡಕ್ ಹೋಗ್ತಿರ್ತಾಳೆ. ಇಲ್ಲಿ ಹೀರೋ ಲಕ್ಕಿ ಲೀಫ್ನ ಇಸ್ಕೊಂಡಿದ ತಕ್ಷಣ ಸುಹಾಗೆ ಫುಲ್ಲು ನಾಚಿಕೆ ಆಗ್ಬಿಡುತ್ತೆ. ಅದಕ್ಕೆ ಅವಳು ಮನೆ ಒಳಗಡೆ ಓಡೋಗ್ಬಿಡ್ತಾಳೆ ಬಾಯಿ ಹೇಳ್ಬಿಟ್ಟು. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಆ ಲಕ್ಕಿ ಲೀಫ್ನ ನೋಡಿ ಹೀರೋ ಅಂತೂ ಫುಲ್ಲು ಖುಷಿ ಪಡ್ತಿರ್ತಾನೆ. ಅವನು ರೋಡಲ್ಲಿ ಹೋಗುವಾಗೆಲ್ಲ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಸ್ವಿಮ್ಮಿಂಗ್ ಪ್ರಾಕ್ಟೀಸ್ ಮಾಡ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಅವನು ಬೆಳಗ್ಗೆ ಅಂತ ಕೂಡ ನೋಡೋದಿಲ್ಲ, ರಾತ್ರಿ ಅಂತ ಕೂಡ ನೋಡೋದಿಲ್ಲ. ಅವನು ಬೆಳಗ್ಗೆಯಿಂದ ರಾತ್ರಿವರೆಗೂ ಡೇ ನೈಟ್ ಫುಲ್ಲು ಸ್ವಿಮ್ಮಿಂಗ್ ಪ್ರಾಕ್ಟೀಸ್ ಮಾಡ್ತಾನೆ ಇರ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಜಿಮ್ ಮಾಡ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಹೀರೋ ಜಿಮ್ಮಿಂಗ್ ಎಲ್ಲ ಮುಗಿದ್ಮೇಲೆ ಅವನು ಮತ್ತೆ ತಿಂತಾನೆ, ಆಮೇಲೆ ಮತ್ತೆ ಅವನು ಜಿಮ್ ಮಾಡ್ತಾನೆ. ಇಲ್ಲಿ ಮತ್ತೆ ಅವನು ಸ್ವಿಮ್ಮಿಂಗ್ ಪ್ರಾಕ್ಟೀಸ್ ಮಾಡ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಹೀರೋ ಸ್ವಿಮ್ಮಿಂಗ್ ಕಾಂಪಿಟೇಷನ್ಗೋಸ್ಕರ ತುಂಬಾ ಹಾರ್ಡ್ ವರ್ಕ್ ಮಾಡ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಫೈನಲಿ ಹೀರೋ ಸ್ವಿಮ್ಮಿಂಗ್ ಕಾಂಪಿಟೇಷನ್ ಡೇ ಕೂಡ ಬರುತ್ತೆ. ಇಲ್ಲಿ ಹೀರೋ ಕೂಡ ಸ್ವಿಮ್ಮಿಂಗ್ ನ ಸ್ಟಾರ್ಟ್ ಮಾಡಿರ್ತಾನೆ. ಇಲ್ಲಿ ಅವನು ಪ್ರಾಕ್ಟೀಸ್ ಮಾಡಿರೋ ದಿನಗಳನ್ನು ಕೂಡ ನೆನಪಿಸ್ಕೋತಾ ಇರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರ ಸ್ವಿಮ್ಮಿಂಗ್ ಕಾಂಪಿಟೇಷನ್ ಸ್ಟಾರ್ಟ್ ಆಗಿರುತ್ತೆ. ಇಲ್ಲಿ ಹೀರೋ ಎಲ್ಲರಿಗಿಂತ ಮುಂದೆ ಇರ್ತಾನೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಹೀರೋ ಹಾಫ್ ಪಾರ್ಟಿಗೆ ಹೋಗಿ ವಾಪಸ್ ಸ್ವಿಮ್ ಮಾಡ್ಕೊಂಡು ಬರುವಾಗ ಅವನಿಗೆ ಮುಂದೆ ಏನ್ ಕಾಣಿಸ್ತಿರುತ್ತೆ ಅದೆಲ್ಲ ಫುಲ್ಲು ಬ್ಲರ್ ಆಗ್ಬಿಟ್ಟಿರುತ್ತೆ. ಅವನಿಗೆ ವಿಷನ್ ಫುಲ್ಲು ಬ್ಲಾಕ್ ಆಗ್ಬಿಟ್ಟು ಏನು ಕಾಣಿಸ್ದಂಗಾಗಿ ಅವನು ಪ್ರಜ್ಞೆ ತಪ್ಪಿ ಹಾಗೆ ಸ್ವಿಮ್ಮಿಂಗ್ ಪೂಲ್ ಒಳಗಡೆನೆ ಮುಳುಗೋಗ್ತಿರ್ತಾನೆ. ಇಲ್ಲಿ ಹೀರೋದು ಬ್ಯಾಕ್ ಗ್ರೌಂಡ್ ವಾಯ್ಸು ಬರ್ತಿರುತ್ತೆ. ಇಲ್ಲಿ ಹೀರೋ ಹೇಳ್ತಿರ್ತಾನೆ, ನಾನು ಹಾಸ್ಪಿಟಲ್ಗೆ ತೋರಿಸಿದಾಗ ಡಾಕ್ಟರ್ ನನ್ಗೆ ಏನಂದ್ರು ಅಂದ್ರೆ ನನ್ನ ಬ್ರೈನ್ ಅಲ್ಲಿ ಏನೋ ಪ್ರಾಬ್ಲಮ್ ಇದೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ,
ಹೇಳ್ತಿರ್ತಾನೆ, ನನ್ನ ಬ್ರೈನಲ್ಲಿರೋ ಒಂದು ನೋವು ಯಾವ್ದು ಆರ್ಗನ್ಸ್ಗಳನ್ನೆಲ್ಲ ಕಂಟ್ರೋಲ್ ಮಾಡುತ್ತಲ್ಲ ಅದು ತುಂಬ ವೀಕ್ ಆಗಿಬಿಟ್ಟಿದೆ, ಅದು ವರ್ಕ್ ಆಗ್ತಾ ಇಲ್ಲ. ನಾನು ತುಂಬ ಕಡೆ ಇದನ್ನ ತೋರಿಸ್ದೆ, ತುಂಬ ಟ್ರೀಟ್ಮೆಂಟ್ಗಳನ್ನ ತಗೊಂಡೆ, ಆದರೆ ಏನೂ ಯೂಸ್ ಆಗಲಿಲ್ಲ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಇದರಿಂದ ಪ್ರಾಬ್ಲಮ್ ಸಾಲ್ವ್ ಆಗೋ ಬದಲು ಇನ್ನ ಪ್ರಾಬ್ಲಮ್ಗಳು ಜಾಸ್ತಿ ಆಯ್ತು ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಡಾಕ್ಟರ್ ಫೈನಲ್ ಆಗಿ ನಂಗೆ ಏನ್ ಹೇಳಿದ್ರು ಅಂದ್ರೆ, ನಾನು ಯಾವ ತರ ಆದ್ರೂ ಸ್ಟ್ರೆಸ್ ನ ತಗೊಂಡ್ರೆ ನಾನು ಪಟ್ಟಂತ ಪ್ರಜ್ಞೆ ತಪ್ಪಿ ಅಲ್ಲೇ ಬಿದೋಗ್ಬಿಡ್ತೀನಿ ಅಂತ ಹೇಳಿದ್ರು ಅಂತ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನಿಧಾನಕ್ಕೆ ಎಲ್ಲಾನು ಅದ್ಗಡಕ್ಕೆ ಸ್ಟಾರ್ಟ್ ಆಗ್ಬಿಡ್ತು ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಅದರಿಂದ ನಂಗೆ ಏನ್ ಪ್ರಭಾವ ಬೀರಿದೆ ಅಂದ್ರೆ ಬರೀ ಸ್ವಿಮ್ಮಿಂಗ್ ಅಷ್ಟಲ್ಲ, ನಾನು ನಾರ್ಮಲ್ ಆಗಿ ಏನ್ ಬದುಕ್ತಿದ್ದೀನಿ, ನನ್ನ ಡೈಲಿ ಲೈಫಲ್ಲೂ ಕೂಡ ಅದರಿಂದ ತುಂಬಾ ವ್ಯತ್ಯಾಸ ಆಗಿದೆ, ತುಂಬಾ ಚೇಂಜಸ್ ಆಗಿದೆ, ತುಂಬಾನೇ ಅಧ್ವಾನ ಆಗಿದೆ ಅಂತೆಲ್ಲ ಹೇಳ್ತಿರ್ತಾನೆ. ಸೀನು ಶಿಫ್ಟ್ ಆಗಿ ಸ್ವಿಮ್ಮಿಂಗ್ ಇನ್ಸಿಡೆಂಟ್ ಏನ್ ನಡೆದಿರುತ್ತೆ ಅದಾದ್ಮೇಲೆ ಸ್ವಲ್ಪ ದಿನಗಳಾದ್ಮೇಲೆ ನಮ್ಗೆ ತೋರಿಸ್ತಾರೆ. ಇಲ್ಲಿ ಹೀರೋ ಸುಹಾ ಕೊಟ್ಟಿರೋ ಲಕ್ಕಿ ಲೀಫ್ ನ ಇಟ್ಕೊಂಡು ನೋಡ್ತಿರ್ತಾನೆ. ಅದೇ ಟೈಮಿಗೆ ಅಲ್ಲಿಗೆ ಸುಹಾ ಕೂಡ ಬರ್ತಾಳೆ. ಇಲ್ಲಿ ಸುಹಾ ಬಂದಿದ ತಕ್ಷಣ ಕೇಳ್ತಿರ್ತಾಳೆ, ಇವಾಗ ಹೇಗಿದ್ಯಾ, ಹುಷಾರಾಗಿದ್ಯಾ ತಾನೇ ಅಂತ. ಇಲ್ಲಿ ಅದಕ್ಕೆ ಹೀರೋ ಫುಲ್ಲು ರೂಡಾಗಿ ಆನ್ಸರ್ ಮಾಡ್ತಾನೆ, ಹಾ ನಾನು ಹುಷಾರಾಗಿದ್ದೀನಿ ಅಂತ. ಇಲ್ಲಿ ಅದಕ್ಕೆ ಸುಹಾ ಹೇಳ್ತಾಳೆ, ಸ್ವಲ್ಪ ವೆಯ್ಟ್ ಲಾಸ್ ಆಗಿದೆ ನಿಂದು ಅನ್ಸುತ್ತೆ ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಹಾಗೆಲ್ಲ ಏನೂ ಇಲ್ಲ ಅಂತ. ಇಲ್ಲಿ ಅದಕ್ಕೆ ಸುಹಾ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಾನು ಕೇಳಿದೆ ನಿನ್ನ ಸ್ವಿಮ್ಮಿಂಗ್ ಬಿಟ್ಬಿಟ್ಟಂತೆ ಹೌದಾ ಅಂತ. ಇಲ್ಲಿ ಅದಕ್ಕೆ ಹೀರೋ ಕೂಡ ಹೇಳ್ತಿರ್ತಾನೆ, ಹಾ ಹೌದು ಬಿಟ್ಬಿಟ್ಟೆ ಅಂತ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನನ್ಗೆ ಇವಾಗ ಬೇರೆ ಏನಾದರೂ ಇಂಟ್ರೆಸ್ಟಿಂಗ್ ಕೆಲಸ ಮಾಡಬೇಕು ಅನಿಸ್ತಿದೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಸುಹಾ ಫುಲ್ಲು ನಿಧಾನಕ್ಕೆ ಹೇಳ್ತಿರ್ತಾಳೆ, ಎಲ್ಲ ಓಕೆ ಅಲ್ವಾ ಅಂತ. ಇಲ್ಲಿ ಅದಕ್ಕೆ ಹೀರೋ ಮತ್ತೆ ರೂಡಾಗಿ ಆನ್ಸರ್ ಮಾಡ್ತಾ ಹೇಳ್ತಿರ್ತಾನೆ, ಎಲ್ಲ ಸರಿಯಾಗಿದೆ, ನಾನು ಬೇರೆ ಏನೋ ಯೋಚನೆ ಮಾಡ್ತಿರೋದು ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಸುಹಾ ಕೇಳ್ತಿರ್ತಾಳೆ, ಪ್ಲೀಸ್ ನನ್ಗೆ ಹೇಳು, ನೀನೇನು ಮುಚ್ಚಿಡ್ತಿದ್ಯಾ ಅಲ್ವಾ ಅಂತ. ಇಲ್ಲಿ ಅದಕ್ಕೆ ಹೀರೋ ಪಟ ಅಂತ ಹೇಳ್ತಾನೆ, ಇಲ್ಲ ನಾನೇನು ಮುಚ್ಚಿಡ್ತಿಲ್ಲ ನಿನ್ನ ಹತ್ರ ಅಂತ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನಮ್ಮ ರಿಲೇಶನ್ಶಿಪ್ ಮೊದಲು ತರ ಇಲ್ಲ ಅಂತ. ಇಲ್ಲಿ ಅದಕ್ಕೆ ಸುಹಾ ಫುಲ್ಲು ಬೇಜಾರಲ್ಲಿ, ಓ ಇದಾ ವಿಷಯ, ಹಾಗಾದ್ರೆ ನಿನ್ ಫೀಲಿಂಗ್ಸು ಚೇಂಜ್ ಆಗಿದೆ ಅಲ್ವಾ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಸುಹಾ ಕಂಟಿನ್ಯೂ ಮಾಡ್ತಾ ಹೀರೋ ಹತ್ರ ಕೇಳ್ತಿರ್ತಾಳೆ, ನಿಜ ಹೇಳು, ನಿನ್ ಫೀಲಿಂಗ್ಸ್ ಏನಾದ್ರು ಚೇಂಜ್ ಆಗಿದ್ಯಾ ಹೇಳು ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಆ ತರ ಎಲ್ಲ ಯಾವ ವಿಷಯನೂ ಇಲ್ಲ ಅಂತ. ಇಲ್ಲಿ ಅದಕ್ಕೆ ಸುಹಾ ಹೋಗ್ಲಿ ಬಿಡು, ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನೋಡು ಇವತ್ತಿಂದ ನಾವು ಈ ರಿಲೇಶನ್ಶಿಪ್ ನ ಇಲ್ಲಿಗೆ ಕ್ಲೋಸ್ ಮಾಡ್ಬಿಡೋಣ ಅಂತ ಹೇಳ್ತಿರ್ತಾನೆ. ಈ ಮದ್ನೆಲ್ಲ ಕೇಳಿ ಸುಹಾಗೆ ಫುಲ್ಲು ಹರ್ಟ್ ಆಗ್ಬಿಟ್ಟಿರುತ್ತೆ. ಇಲ್ಲಿ ಅವಳು ಏನು ಮಾತಾಡ್ದಲ್ಲೇ ಅಳ್ಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಇಲ್ಲಿ ಹೀರೋಗೆ ಯಾವಾಗ ಗೊತ್ತಾಗುತ್ತೆ ಸುಹಾ ಹೀರೋ ಮನೆಯಿಂದ ಆಚೆಗೆ ಹೋಗಿದ್ದಾಳೆ ಅಂತ. ಆಗ ಹೀರೋ ಕೂಡ ಜೋರಾಗಿ ಅಳಕ್ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಇಲ್ಲಿ ಹೀರೋ ಅಳ್ತಿರೋದು ಕೂಡ ನಮ್ಗೆ ತೋರಿಸ್ತಾರೆ. ಈಗ ನಮ್ಗೆ ತೋರಿಸ್ತಾರೆ ಹೀರೋ ಬ್ಯಾಕ್ ಗ್ರೌಂಡ್ ಅಲ್ಲಿ ವಾಯ್ಸು ಬರ್ತಿರುತ್ತೆ. ಇಲ್ಲಿ ಹೀರೋ ಸುಹಾಗೆ ಹೇಳ್ತಾ ಇರ್ತಾನೆ, ನಾನು 1 ವರ್ಷದವರೆಗೂ ನಿನ್ನಿಂದ ದೂರ ಇರಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಿದ್ದೆ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ವಾಯ್ಸು ಕಂಟಿನ್ಯೂ ಆಗ್ತಾ ಬರ್ತಿರುತ್ತೆ. ನಾನು ಹಂಗೆ ಅನ್ಕೊಂಡ್ರು ಕೂಡ ನನ್ನ ಕೈಲಿ ಮಾಡೋಕ್ಕಾಗ್ತಾ ಇರಲಿಲ್ಲ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿದ್ದಾನೆ, ನಾನು ಡಾಕ್ಟರು ನನಗೆ ಸ್ಟ್ರಿಕ್ಟ್ ಆಗಿ ಹೇಳಿದ್ರು, ನಿಮ್ಮ ಜೊತೆ ಯಾರನ್ನಾದ್ರೂ ಒಬ್ಬರನ್ನ ಇಟ್ಕೊಳ್ಳಿ, ನೀವು ಒಬ್ಬರೇ ಇರೋದು ಸೇಫ್ ಅಲ್ಲ ಅಂತ ನನಗೆ ಹೇಳಿದ್ರು ಅಂತೆಲ್ಲ ಹೇಳ್ತಿರ್ತಾನೆ. ಈಗ ಇಲ್ಲಿ ನಮಗೆ ತೋರಿಸ್ತಾರೆ ಹೀರೋ ತುಂಬ ದೂರದಿಂದ ಸುಹಾನ ನೋಡೋದಕ್ಕಂತ ಬಂದಿರ್ತಾನೆ. ಇಲ್ಲಿ ಅದಕ್ಕೆ ಅವ್ರು ಡಾಕ್ಟರು ಹೇಳಿರ್ತಾರೆ, ನೀವು ಅಷ್ಟು ದೂರ ಒಬ್ಬರೇ ಹೋಗೋದು ತುಂಬ ರಿಸ್ಕ್, ನೀವು ಯಾರ ಜೊತೆ ಆದರೂ ಹೋಗಿ. ಇರೋದು ಬ್ಯಾಕ್ ಗ್ರೌಂಡ್ ವಾಯ್ಸು ಬರ್ತಿರುತ್ತೆ. ಇಲ್ಲಿ ಹೀರೋ ಹೇಳ್ತಿದ್ದಾನೆ, ನಾನು ಒಂದ್ಸತಿ ಆದರೂ ನಿನ್ನನ್ನು ಮೀಟ್ ಮಾಡಬೇಕು, ನಿನ್ನ ನೋಡಬೇಕು ಅಂತ ತುಂಬ ಆಸೆ ಇತ್ತು. ಯಾಕೆಂದರೆ ನನ್ನ ಲೈಫಲ್ಲಿ ಮುಂದೆ ಏನಾಗುತ್ತೆ, ನಾನು ಬದುಕಿತೀನ ಸತ್ತೋಗ್ತೀನ ಅನ್ನೋದು ಕೂಡ ಗ್ಯಾರಂಟಿ ಇರಲಿಲ್ಲ, ಅದಕ್ಕೆ ನಾನು ನಿನ್ನ ಮೀಟ್ ಮಾಡಬೇಕು ಅಂತ ಬಂದೆ ಅಂತೆಲ್ಲ ಹೇಳ್ತಿರ್ತಾನೆ. ಸೀನ್ ಶಿಫ್ಟ್ ಆಗಿ ಹೀರೋ ಸುಹಾ ಕಾಲೇಜ್ ಹತ್ರ ಬಂದಿರೋದನ್ನ ತೋರಿಸ್ತಾರೆ. ಇಲ್ಲಿ ಜೋರಾಗಿ ಮಳೆ ಬರ್ತಿರುತ್ತೆ. ಇಲ್ಲಿ ಹೀರೋ ಯಾವ ತರ ಜಾಗದಲ್ಲಿ ನಿಂತಿರ್ತಾನೆ ಅಂದ್ರೆ ಸುಹಾ ಕಾಲೇಜ್ ಬಿಲ್ಡಿಂಗ್ ಇಂದ ಆಚೆ ಬಂದಿದ ತಕ್ಷಣ ಸುಹಾ ಹೀರೋಗೆ ಡೈರೆಕ್ಟ್ ಆಗಿ ಕಾಣತಾರ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಸುಹಾ ಕೂಡ ಕಾಲೇಜ್ ಬಿಲ್ಡಿಂಗ್ ಇಂದ ಆಚೆಗೆ ಬರ್ತಾಳೆ. ಇಲ್ಲಿ ಹೀರೋ ಕೂಡ ನೋಡ್ತಾ ಇರ್ತಾನೆ. ಇಲ್ಲಿ ಸುಹಾ ಬ್ಯಾಗ್ ನ ತಲೆ ಮೇಲೆ ಇಟ್ಕೊಂಡು ಮಳೆಲೆ ಓಡೋಗ್ತಿರ್ತಾಳೆ. ಅದೇ ಟೈಮ್ಗೆ ಸುಹಾ ಹತ್ರ ಒಂದು ಕಾರ್ ಬರುತ್ತೆ. ಇಲ್ಲಿ ಅವಳು ಸ್ಮೈಲ್ ಮಾಡ್ಬಿಟ್ಟು ಆ ಕಾರ್ ಒಳಗಡೆ ಕುತ್ಕೋತಾಳೆ. ಇಲ್ಲಿ ಹೀರೋ ಇದನ್ನೆಲ್ಲ ನೋಡ್ತಿರ್ತಾನೆ. ಅವನ್ಗಂತೂ ಫುಲ್ಲು ಬೇಜಾರಾಗ್ತಿರುತ್ತೆ. ಇಲ್ಲಿ ಹೀರೋದು ಬ್ಯಾಕ್ ಗ್ರೌಂಡ್ ವಾಯ್ಸು ಬರ್ತಾ ಇರುತ್ತೆ. ಇಲ್ಲಿ ಹೀರೋ ಹೇಳ್ತಾ ಇರ್ತಾನೆ, ನಿಜವಾಗ್ಲೂ ಅವತ್ತು ನೀನು ಇಷ್ಟು ಖುಷಿಯಾಗಿದ್ದನ್ನ ನೋಡಿ ನನ್ನ ಮನಸ್ಸು ಒಳಗಡೆನೆ ಎಷ್ಟು ಬೇಜಾರಾಯ್ತು ಗೊತ್ತಾ ನಿನ್ಗೆ. ನೀನು ಇಷ್ಟು ಖುಷಿಯಾಗಿರೋದನ್ನ ನೋಡಿ ನಿಜವಾಗ್ಲೂ ನನ್ನ ಮನಸ್ಸಿಗೆ ತುಂಬಾ ನೆಮ್ಮದಿ ಅನಿಸ್ತು. ಅವತ್ತು ನನಗೆ ಅರ್ಥ ಆಯ್ತು ನೀನು ನನ್ನ ಜೊತೆ ಇದ್ರೆ ಖುಷಿಯಾಗಿರಲ್ಲ, ನೀನು ನಿನ್ನ ಲೈಫಲ್ಲಿ ಇವಾಗ ಖುಷಿಯಾಗಿದ್ಯಾ ಅಂತ. ಅದಕ್ಕೆ ನಾನು ಅವತ್ತು ನಿನ್ನ ಮೀಟ್ ಮಾಡಿದೆ, ಅಲ್ಲಿಂದ ಹೊರಟೋದೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಹೀರೋದು ಬ್ಯಾಕ್ ಗ್ರೌಂಡ್ ವಾಯ್ಸು ಬರ್ತಿರುತ್ತೆ. ಇದೆಲ್ಲ ನಡೆದ್ಮೇಲೆ ತುಂಬಾ ವರ್ಷಗಳ ಗಂಟ ತುಂಬಾ ಟೈಮ್ ವರ್ಗು ನಮ್ಮಿಬ್ರಿಗೂ ಮಾತುಕತೆನೇ ಇರ್ಲಿಲ್ಲ ಅಂತ. ಇಲ್ಲಿ ನಮ್ಗೆ ತೋರಿಸ್ತಾರೆ ಹೀರೋ ಒಂದು ಹೊಸ ಜಾಗಕ್ಕೆ ಬಂದು ಶಿಫ್ಟ್ ಆಗ್ತಿರೋದ್ನ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಇದೆಲ್ಲ ನಡೆದ್ಮೇಲೆ ನನ್ಗನ್ಸ್ತು ನಮ್ಮ ಇಬ್ರು ಮಧ್ಯದಲ್ಲಿ ಏನಿದೆ ಅದೆಲ್ಲ ಮುಗ್ದೋಗಿದೆ ಅಂತ. ಆದ್ರೆ ಸ್ವಲ್ಪ ತಿಂಗಳುಗಳಾದ್ಮೇಲೆ ನನ್ಗೆ ನಿನ್ ಕಾಲ್ ಬಂತು.
ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಹೀರೋ ಟೆಲಿಫೋನ್ ಎತ್ಬಿಟ್ಟು ಹಲೋ ಅಂತ ಹೇಳ್ತಿರ್ತಾನೆ. ಇಲ್ಲಾಗಿ ಹೀರೋ ಒಂದು ರೈಲ್ವೆ ಸ್ಟೇಷನ್ ಹತ್ರ ಬಂದಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಹೀರೋದು ಬ್ಯಾಕ್ ಗ್ರೌಂಡ್ ವಾಯ್ಸ್ ಬರ್ತಿರುತ್ತೆ. ಇಲ್ಲಿ ಹೀರೋ ಹೇಳ್ತಾ ಇರ್ತಾನೆ, ನನಗೆ ನಿಜವಾಗ್ಲೂ ಆ ಟೈಮಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಿರ್ಲಿಲ್ಲ, ನಾನು ನಿನ್ನನ್ನು ಮೀಟ್ ಮಾಡ್ಬೇಕಾ ಬೇಡವಾ ಅನ್ನೋ ತುಂಬಾ ಗೊಂದಲದಲ್ಲಿದ್ದೆ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನನ್ನ ಬ್ರೈನ್ ಏನು ಹೇಳ್ತಿತ್ತು ಅಂದ್ರೆ ಇಲ್ಲಿಂದ ಹೊರಟೋಗ್ಬಿಡು, ಅವಳನ್ನ ಮೀಟ್ ಮಾಡಬೇಡ ಅಂತ. ಆದ್ರೆ ನನ್ನ ಮನಸ್ಸು ಯಾಕೋ ಅಲ್ಲಿಂದ ಹೋಗೋದಿಗೆ ನನಗೆ ಒಪ್ಪಿಗೆನೆ ಕೊಡ್ತಿರ್ಲಿಲ್ಲ, ನನಗೆ ಹೋಗೋಕ್ಕೆ ಆಗ್ತಿರ್ಲಿಲ್ಲ ಅಂತೆಲ್ಲ ಹೇಳ್ತಿರ್ತಾನೆ. ಅದೇ ಟೈಮಿಗೆ ಅಲ್ಲಿಗೆ ಟ್ರೈನ್ ಕೂಡ ಬರುತ್ತೆ. ಈಗ ಇಲ್ಲಿ ನಮಗೆ ತೋರಿಸ್ತಾರೆ ಟ್ರೈನಿಂದ ಸುಹಾ ಕೆಳಗಡೆ ಇಳಿದ್ಬಿಟ್ಟು ಹೀರೋ ಕಡೆಗೆ ಓಡ್ಕೊಂಬಂದು ಹೀರೋನ ಗಟ್ಟಿಯಾಗಿ ಹಗ್ ಮಾಡ್ಕೋತಿರ್ತಾಳೆ. ಇಲ್ಲಿ ಸುಹಾ ಈ ತರ ಹಗ್ ಮಾಡ್ಕೊಂಡಿರೋದಕ್ಕೆ ಹೀರೋ ಫುಲ್ಲು ಭಯದಲ್ಲಿ ಹೇಳ್ತಿರ್ತಾನೆ ಸುಹಾ ನಾನು ಅಂತ. ಇಲ್ಲಿ ಅದಕ್ಕೆ ಸುಹಾ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನೀನು ತಲೆ ಕೆಡಿಸ್ಕೋಬೇಡ, ಏನೇ ಆಗ್ಲಿ ಎಂಥದೇ ಪರಿಸ್ಥಿತಿ ಇರಲಿ ನಾನು ಯಾವಾಗಲೂ ನಿನ್ನ ಜೊತೆನೇ ಇರ್ತೀನಿ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಸುಹಾ ಇಷ್ಟೆಲ್ಲ ಹೇಳಿದ್ಮೇಲೆ ಹೀರೋನ ಮತ್ತೆ ಇನ್ನ ಗಟ್ಟಿಯಾಗಿ ಹಗ್ ಮಾಡ್ಕೋತಾಳೆ. ನಮ್ಗೆ ತೋರಿಸ್ತಾರೆ ಹೀರೋ ಫುಲ್ಲು ಭಯ ಪಡ್ಕೊಂಡು ಸುಹಾನ ಹಗ್ ಮಾಡ್ಕೋತಿರೋದ್ನ. ಈಗ ಸೀನು ಶಿಫ್ಟ್ ಆಗಿ ಪ್ರೆಸೆಂಟ್ ನ ತೋರಿಸ್ತಾರೆ. ಈ ಮಾತನ್ನೆಲ್ಲ ಕೇಳಿ ಇಲ್ಲಿ ಸುಹಾ ಫುಲ್ಲು ನಗ್ತಾ ಇರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಸುಹಾನ ಕರೀತಿರ್ತಾನೆ. ಇಲ್ಲಿ ಸುಹಾ ಕೂಡ ಎದ್ದೋಗ್ಬಿಟ್ಟು ಹೀರೋ ಪಕ್ಕದಲ್ಲಿ ಮಲ್ಕೋತಿರ್ತಾಳೆ. ಇಲ್ಲಿ ಸುಹಾ ಹೀರೋ ಪಕ್ಕದಲ್ಲಿ ಮಲ್ಕೊಂಡ್ಮೇಲೆ ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಸ್ವಲ್ಪ ಸಮಯಗಳೆಲ್ಲ ಆದ್ಮೇಲೆ ನಾನು ನಿನ್ಗೆ ಪ್ರಪೋಸ್ ಮಾಡಿದೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನಾನು ಪ್ರಪೋಸ್ ಮಾಡಿದಾಗ ನೀನಂತೂ ಫುಲ್ಲು ಖುಷಿಯಾಗಿದ್ದೆ, ನೀನು ಹೇಳ್ತಿದ್ದೆ ಈ ಟೈಮಿಗೋಸ್ಕರ ನಾನು ತುಂಬಾನೇ ವೇಟ್ ಮಾಡ್ತಿದ್ದೆ, ನಾನು ಅನ್ಕೊಂಡಿದ್ದೆ ನೀನು ಇನ್ನ ಬೇಗ ಪ್ರಪೋಸ್ ಮಾಡ್ತೀಯ ಅಂತೆಲ್ಲ ಹೇಳಿದ್ದೆ ನೀನು ನನಗೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಸುಹಾ ನಗ್ತಾ ಹೇಳ್ತಿರ್ತಾಳೆ, ಹಾಗಾದ್ರೆ ಫಸ್ಟ್ ಪ್ರಪೋಸ್ ಮಾಡಿದ್ದು ನಾನೇನಾ ಅಂತ. ಇಲ್ಲಿ ಅದಕ್ಕೆ ಹೀರೋ ನಗ್ತಾ ಹೇಳ್ತಾ ಇರ್ತಾನೆ, ನೀನೇನಾದ್ರೂ ನನಗೆ ಪ್ರಪೋಸ್ ಮಾಡಿರ್ಲಿಲ್ಲ ಅಂದ್ರೆ ನಾನು ಪ್ರಪೋಸ್ ಮಾಡೋಕ್ಕೆ ಧೈರ್ಯನೇ ಮಾಡ್ತಿರ್ಲಿಲ್ಲ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನೀನ್ ಪ್ರಪೋಸ್ ಮಾಡಿದಕ್ಕೆ ನಮ್ಮಿಬ್ರು ಮದ್ವೆ ಆಗೋಕ್ಕೆ ಪಾಸಿಬಲ್ ಆಗಿದ್ದು, ಅದು ಅಲ್ಲದೆ ನಿಮ್ಮ ಪೇರೆಂಟ್ಸು ನಮ್ಮಿಬ್ರ ಮದ್ವೆಗೆ ತುಂಬಾನೇ ವಿರುದ್ಧವಾಗಿದ್ರು, ಅವರು ನಮ್ಮ ಮದ್ವೆಗೆ ಒಪ್ಕೋತಾನೆ ಇರ್ಲಿಲ್ಲ, ಆದ್ರೂ ನಿಮ್ಮ ಪೇರೆಂಟ್ಸ್ ಮಾತನ್ನೆಲ್ಲ ಬಿಟ್ಟು ನಿನ್ನ ಎಜುಕೇಶನ್ನ ಬಿಟ್ಟು ನೀನು ನನ್ನ ಜೊತೆ ಮದ್ವೆ ಆದೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಹೀಗೆ ಸ್ವಲ್ಪ ಟೈಮ್ಗಳಾದ್ಮೇಲೆ ನಮ್ಗೆ ಜಿಹೋ ಹುಟ್ಟಿದ್ದು ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಸುಹಾ ಹೀರೋನ ಹಗ್ ಮಾಡ್ಕೊಂಡು ಫುಲ್ಲು ಇಮೋಷ್ನಲ್ ಆಗಿ ಕೇಳ್ತಿರ್ತಾಳೆ, ನಾವಿಬ್ರು ಇದೇ ತರಾನೇ ಪೂರ್ತಿ ಲೈಫು ಹೀಗೆ ಖುಷಿಯಾಗಿ ಇರೋಕ್ಕೆ ಸಾಧ್ಯನಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಕೂಡ ಹಾ ಹೌದು ಪಾಸಿಬಲ್ ಇದೆ, ಯಾಕಿಲ್ಲ ನೀನೇ ಹೇಳು ಅಂತ ಅವನು ನಗ್ತಿರ್ತಾನೆ. ಈಗ ಸೀನು ಶಿಫ್ಟ್ ಆಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗಿರೋದ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಇವ್ರು 3 ಜನನು ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ತಿರ್ತಾರೆ. ಇಲ್ಲಿ ಸುಹಾ ಜಿಹೋಗೆ ಹೇಳ್ತಿರ್ತಾಳೆ, ಏನೋ ಸ್ಕೂಲ್ ಕಾನ್ಸರ್ಟ್ ಅಂತ. ಇಲ್ಲಿ ಅದಕ್ಕೆ ಜಿಹೋ ಕೂಡ ಹೇಳ್ತಿರ್ತಾನೆ ಹಾ ಹೌದು ಅಂತ. ಅದಕ್ಕೆ ಸುಹಾ ಫುಲ್ ಸ್ಮೈಲ್ ಮಾಡ್ತಾ ಅದ್ರಲ್ಲಿ ನೀನು ಕೂಡ ಇದೆಯಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಜಿಹೋ ಕೂಡ ಹೇಳ್ತಿರ್ತಾನೆ, ಹಾ ಹೌದು ನಮ್ ಪೂರ್ತಿ ಕ್ಲಾಸ್ ಎಲ್ಲ ಸೇರ್ಸ್ಕೊಂಡು ನಾವು ಸಿಂಗಿಂಗ್ ಮಾಡ್ತೀವಿ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಸುಹಾ ಫುಲ್ ಸ್ಮೈಲ್ ಮಾಡ್ತಾ ಹೇಳ್ತಿರ್ತಾಳೆ, ವಾವ್ ಇದ್ರಲ್ಲಂತೂ ಫುಲ್ಲು ಮಜಾ ಮಾಡ್ಬೋದು ಅಂತ. ಇಲ್ಲಿ ಅದಕ್ಕೆ ಜಿಹೋ ಕೇಳ್ತಿರ್ತಾನೆ, ಮಮ್ಮಿ ನೀವು ಕೂಡ ಬರ್ತೀರಾ ಅಲ್ವಾ ಅಂತ. ಇಲ್ಲಿ ಅದಕ್ಕೆ ಸುಹಾ ಹೇಳ್ತಿರ್ತಾಳೆ, ಇನ್ನೇನು ನಾನು ಕೂಡ ಬರ್ತೀನಿ, ನೀನ್ ನನ್ ಮುದ್ದಿನ ಮಗ ಹಾಡೋದ್ನ ನಾನು ಕಣ್ಣಾರೆ ನೋಡ್ಬೇಕಲ್ವಾ ಬೇಬಿ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಜಿಹೋಗೆ ಫುಲ್ಲು ಗುರಾಯಿಸ್ಕೊಂಡು ಲುಕ್ ಕೊಡ್ತಿರ್ತಾನೆ. ಇಲ್ಲಿ ಸುಹಾ ಹೀರೋ ಕಡೆ ತಿರುಗ್ಬಿಟ್ಟು ನೀನು ಕೂಡ ಬರ್ತೀಯಾ ಅಲ್ವಾ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹಾ ನಾನು ಬರ್ತೀನಿ ಅಂತ ಹೇಳ್ತಿರ್ತಾನೆ. ಅದೇ ಟೈಮಿಗೆ ಮಾತನ್ನ ಚೇಂಜ್ ಮಾಡ್ಬೇಕು ಅಂತ ಜಿಹೋ ವೆದರ್ ರಿಪೋರ್ಟ್ ಬರ್ತಿದೆ ಅಂತ ಹೇಳ್ತಿರ್ತಾನೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ವೆದರ್ ರಿಪೋರ್ಟ್ ನ. ಇಲ್ಲಿ ಒಬ್ಳು ಲೇಡಿ ಹೇಳ್ತಿರ್ತಾಳೆ, ಮಳೆಗಾಲ ಏನೇನೋ ಮುಗ್ದು ಬೇಸಿಗೆಗಾಲ ಬರಕ್ಕೆ ಸ್ಟಾರ್ಟ್ ಆಗಿದೆ, ಎಲ್ಲ ಕಡೆನೇ ಈಗ ಮಳೆ ನಿಂತು ಬಿಸಿಲು ಬರೋದಿದೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಸುಹಾ ಜಿಯೋಗೆ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡಿಲ್ಲ ಅಂದ್ರೆ ಸ್ಕೂಲಿಗೆ ಟೈಮ್ ಆಗಿಬಿಡುತ್ತೆ ಅಂತೆಲ್ಲ ಹೇಳ್ತಿರ್ತಾಳೆ. ಅದೇ ಟೈಮ್ಗೆ ಪಟ್ ಅಂತ ಹೀರೋ ಹೋಗಿ ಟಿವಿನ ಆಫ್ ಮಾಡಿಬಿಡ್ತಾನೆ. ಇಲ್ಲಿ ಹೀರೋ ಮತ್ತೆ ಟೇಬಲ್ ಮೇಲೆ ಬಂದು ಕೂತ್ಕೊಂಡಾಗ ಸುಹಾ ಕೇಳ್ತಿರ್ತಾಳೆ, ಯಾಕೆ ನೀನು ಟಿವಿನ ಆಫ್ ಮಾಡಿದೆ ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಆ ಥರ ಎಲ್ಲ ಏನೂ ಇಲ್ಲ, ಸುಮ್ಮನೆ ಆಫ್ ಮಾಡಿದೆ, ಬ್ರೇಕ್ಫಾಸ್ಟ್ ಮಾಡೋಣ ಅಂದ್ಬಿಟ್ಟು ಅವನು ಬ್ರೇಕ್ಫಾಸ್ಟ್ ಮಾಡ್ತಿರ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಸುಹಾ ಮತ್ತೆ ಅದೇ ಸ್ಟೋರ್ ರೂಮ್ನ ಕ್ಲೀನಿಂಗ್ ಮಾಡ್ತಿರೋದನ್ನ ಇಲ್ಲಿ ನಮಗೆ ತೋರಿಸ್ತಾರೆ. ಇಲ್ಲಿ ಅವಳು ಪ್ರತಿಯೊಂದು ವಸ್ತುನು ಎಲ್ಲ ತೆಗೆದು ಕ್ಲೀನ್ ಮಾಡ್ತಿರ್ತಾಳೆ. ಅಲ್ಲಿ ಒಂದು ಶೋಕೇಶ್ ಇರುತ್ತೆ, ಅದ್ರ ಮೇಲ್ಗಡೆ ಒಂದು ಸುಹಾಗೆ ಒಂದು ಬುಕ್ ಸಿಗುತ್ತೆ. ಇಲ್ಲಿ ಸುಹಾ ಬುಕ್ನ ಓಪನ್ ಮಾಡಿದಾಗ ಅದರಲ್ಲಿ ಅವಳ ಹೆಸರು ಬರ್ದಿರುತ್ತೆ, ಲಿನ್ ಸುಹಾ, ಇದಂತೂ ನನ್ನ ಹೆಸರು, ಇದು ನನ್ನ ಬುಕ್ ಅಂತ ಅವಳೆ ಕೇಳ್ಕೊತಿರ್ತಾಳೆ. ಈಗ ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಅದು ಬೇರೆ ಯಾವುದೂ ಅಲ್ಲ, ಅವಳದು ಪರ್ಸನಲ್ ಡೈರಿ ಅಂತ. ಇದರಲ್ಲಿ ಅವಳ ಬಗ್ಗೆ ಏನೇನೋ ಬರ್ದಿರ್ತಾಳೆ. ಇಲ್ಲಿ ನಮ್ಗೆ ತೋರಿಸ್ತಾರೆ ಸುಹಾ ಕೂತ್ಕೊಂಡು ಅದನ್ನೆಲ್ಲ ಓದೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇಲ್ಲಿ ನಮ್ಗೆ ತೋರಿಸ್ತಾರೆ ಸುಹಾ ಸ್ಟಾರ್ಟಿಂಗ್ ಪೇಜಸ್ಗಳನ್ನ ಓದುವಾಗ ಫುಲ್ ನಗ್ತಾ ಇರ್ತಾಳೆ. ಇಲ್ಲಿ ನಮ್ಗೆ ತೋರಿಸ್ತಾರೆ ಅದೇ ಟೈಮ್ಗೆ ಮಳೆ ಕೂಡ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ಇಲ್ಲಿ ನಮ್ಗೆ ತೋರಿಸ್ತಾರೆ ಸುಹಾ ಬೆಳಗ್ಗೆ ಓದೋದಕ್ಕೆ ಕೂತ್ಕೊಂಡಿರೋಳು ಫುಲ್ ನೈಟ್ ಆದ್ರೂ ಕೂಡ ಓದ್ತಾನೆ ಇರ್ತಾಳೆ. ಆ ತರ ಬುಕ್ ಅಲ್ಲಿ ಏನ್ ಬರ್ದಿರ್ಬೋದು? ನಿಮ್ಗೇನ್ ಅನ್ಸುತ್ತೆ? ಸುಹಾ ಇದು ನಿಜವಾಗ್ಲೂ ಸುಹಾನೇನಾ ಇಲ್ಲ ಬೇರೆ ಏನಾದ್ರೂ? ಅವಳ ಪಾಸ್ಟ್ ಅಲ್ಲಿ ನಡೆದಿರೋ ಘಟನೆಗಳು ಹೀರೋ ಏನೇನ್ ಹೇಳ್ತಿದ್ದಾನೆ ನಿಜವಾಗ್ಲೂ ಅದೆಲ್ಲ ನಡೆದಿತ್ತಾ?
ಇಲ್ಲಿ ಹೀರೋ ಸುಹಾಗೆ ಸುಳ್ಳು ಹೇಳ್ತಿದ್ದಾನ. ಇಲ್ಲಿ ಸುಹಾಗೆ ಏನು ಸತ್ಯಗಳು ಗೊತ್ತಾಗಿರ್ಬೋದು, ಅವಳು ಯಾಕೆ ಆ ಬುಕ್ನ ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ಓದ್ತಿದ್ಲು ಅನ್ನೋದನ್ನ ನೆಕ್ಸ್ಟ್ ಪಾರ್ಟಲ್ಲಿ ತಿಳ್ಕೊಳ್ಳೋಣ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತು ಮೀಶೋದಲ್ಲಿ ನನ್ನ ಅಕೌಂಟ್ ಏನಿದೆ ಅದರದ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಒಂದ್ಸತಿ ಚೆಕ್ ಮಾಡಿ. ಹೊಸದಾಗಿ ಅಕೌಂಟ್ನ ಕ್ರಿಯೇಟ್ ಮಾಡಿರೋದ್ರಿಂದ ಆರ್ಟಿಕಲ್ಗಳು ಸ್ವಲ್ಪ ಕಮ್ಮಿ ಇರ್ಬೋದು. ನಾನು ಮತ್ತೆ ಡೈಲಿ ಒಂದೊಂದು ಕ್ಯಾಟಲಾಗ್ಗಳನ್ನ ಅಪ್ಲೋಡ್ ಮಾಡ್ತಿರ್ತೀನಿ. ನಿಮ್ಗೇನಾದರೂ ಇಷ್ಟ ಆದರೆ ನನಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವೇಟ್ ಫಾರ್ Part 5. Bye bye guys.